ಫ್ರೀಡಂ ಪಾರ್ಕ್ನಲ್ಲಿ ಒಳ ಮೀಸಲಾತಿ ಜ್ವಾಲೆ ಧಗಧಗಿಸ್ತಾ ಇದೆ. ಎಸ್ಸಿ ಒಳ ಮೀಸಲಾತಿಯಲ್ಲಿ ಅನ್ಯಾಯವನ್ನ ಖಂಡಿಸಿ ಧರಣಿಯನ್ನ ಮಾಡಲಾಗ್ತಾ ಇದೆ. ಬಂಜಾರ, ಭೋವಿ, ಕೊರಚ ಸಮುದಾಯಗಳಿಂದ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ಫ್ರೀಡಂ ಪಾರ್ಕ್ನಲ್ಲಿ ಬ್ಯಾರಿಕೇಡ್ ಕಿತ್ತೆಸೆದು ಧರಣಿ ನಿರತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ಯತ್ನಪಟ್ಟವರನ್ನ ಪೊಲೀಸರು ತಡೆದಿದ್ದಾರೆ. ಹೋರಾಟಗಾರರನ್ನ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನ ಪಡ್ತಿದ್ದಾರೆ. ಗಮನಿಸ್ತಾ ಇದ್ದೀರಿ ಯಾವ ರೀತಿಯಾಗಿ ಅಲ್ಲಿ ಪರಿಸ್ಥಿತಿ ಸದ್ಯಕ್ಕಿದೆ ಅಂತ ಹೇಳಿ. ಬೆಂಗಳೂರಿನಲ್ಲಿ ಎಸ್ಸಿ ಒಳ ಮೀಸಲಾತಿ ಕಿಚ್ಚು ಜೋರಾಗಿದೆ. ಕಿಲೋಮೀಟರ್ ಗಟ್ಟಲೆ ಸಾಲುಗಟ್ಟಿ ವಾಹನಗಳು ನಿಂತಿವೆ. ಟ್ರಾಫಿಕ್ ಜಾಮ್ ಸಮಸ್ಯೆ ಉಂಟಾಗಿದೆ. ಕೆಆರ್ ಸರ್ಕಲ್ ಕಡೆ ಹೊರಟಿದ್ದ ವಾಹನಗಳಿಗೆ ತಡೆ ಕೊಡಲಾಗಿದೆ. ಟ್ರಾಫಿಕ್ ಜಾಮ್ನಲ್ಲಿ ವಾಹನ ಸವಾರರು ಸಿಲುಕಿ ಪರದಾಡ್ತಾ ಇದ್ದಾರೆ. ಗಮನಿಸ್ತಾ ಇದ್ದೀರಿ ಆಂಬ್ಯುಲೆನ್ಸ್ ಕೂಡ ಯಾವ ರೀತಿಯಾಗಿ ಸಿಲುಕೊಂಡಿದೆ ಅಂತ ಹೇಳಿ. ವಾಹನಗಳು ಮೂವ್ ಆಗ್ತಿಲ್ಲ. ಒಂದು ಕಡೆ ಪ್ರತಿಭಟನಾ ನಿರತರು ಕೂಡ ಸ್ಥಳವನ್ನ ಬಿಟ್ಟು ಕದಲ್ತಾ ಇಲ್ಲ. ಪೊಲೀಸರ ಮಾತಿಗೂ ಕೂಡ ಜಗ್ತಾ ಇಲ್ಲ, ಬಗ್ತಾ ಇಲ್ಲ. ಇದರಿಂದಾಗಿ ಆ ಭಾಗದಲ್ಲಿ ಸಂಚರಿಸುವಂತಹ ವಾಹನ ಸವಾರರಿಗೆ ದೊಡ್ಡ ಸಮಸ್ಯೆಯಾಗಿದೆ. ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿವೆ. ವಾಹನಗಳ ಮೂಮೆಂಟೇ ಇಲ್ಲ ಅಲ್ಲಿ. ಇದನ್ನ ಪೊಲೀಸರು ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಸದ್ಯದ ಯಕ್ಷ ಪ್ರಶ್ನೆ. ಹೋರಾಟಗಾರರಂತೂ ತಮ್ಮ ಪಟ್ಟನ್ನ ಸಡಿಲಿಸ್ತಿಲ್ಲ. ಇದು ಫ್ರೀಡಂ ಪಾರ್ಕ್ನ ಚಿತ್ರಣ. ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ಟ್ರಾಫಿಕ್ ಜಾಮ್ ಸಮಸ್ಯೆ ಕೂಡ ಉಂಟಾಗಿದೆ. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸಾಕಷ್ಟು ಸಂಖ್ಯೆಯಲ್ಲಿ ಹೋರಾಟಗಾರರು ಆಗಮಿಸಿದ್ದಾರೆ. ಅವರೆಲ್ಲರನ್ನ ಕೂಡ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರಿಗೆ ಬಹಳ ಕಷ್ಟ ಆಗ್ತಾ ಇದೆ. ಯಾರೂ ಕೂಡ ಪೊಲೀಸರ ಮಾತಿಗೆ ಕಿವಿಗೊಡ್ತಾ ಇಲ್ಲ. ಏನೇ ಸಮಜಾಯಿಷಿಯನ್ನ ಕೊಟ್ಟು ಅವರನ್ನು ಮನವೊಲಿಸುವಂತಹ ಪ್ರಯತ್ನಗಳು ನಡೆದರೂ ಕೂಡ ಅದ್ಯಾವುದೇ ಪ್ರಯತ್ನಗಳು ಫಲ ಕೊಡುವಂತಹ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇಲ್ಲ. ಎಸ್ಸಿ ಮೀಸಲಾತಿಯಲ್ಲಿ ಅನ್ಯಾಯ ಆಗಿದೆ ಅಂತ ಆರೋಪಿಸಿ ಇವತ್ತು ಈ ದೊಡ್ಡ ಮಟ್ಟದ ಪ್ರತಿಭಟನೆಗೆ ಕರೆಯನ್ನ ಕೊಡಲಾಗಿತ್ತು. ಈ ಪ್ರತಿಭಟನೆ ನಡೆಯುತ್ತೆ ಅಂತ ಗೊತ್ತಿದ್ದು ಪೊಲೀಸರು ಯಾವ ರೀತಿಯಾಗಿ ತಯಾರಿಗಳನ್ನ ಮಾಡಿಕೊಂಡಿದ್ರು, ವಾಹನ ಸವಾರರಿಗೆ ಪರ್ಯಾಯ ವ್ಯವಸ್ಥೆಯನ್ನ ಮಾಡಿದ್ರ, ಅದರ ಹೊರತಾಗಿಯೂ ಕೂಡ ಇವತ್ತು ಇಷ್ಟೆಲ್ಲ ಸಮಸ್ಯೆಗಳಾಯ್ತಾ? ಇನ್ನು ಪ್ರತಿಭಟನೆಯ ನಡುವೆ ಸಿಲುಕಿ ದಂಪತಿ ಮತ್ತು ಮಗು ಪರದಾಡಿದೆ. ಬೈಕ್ನಲ್ಲಿ ಬಂದಿದ್ದ ದಂಪತಿಗೆ ಪ್ರತಿಭಟನೆಯ ಬಿಸಿ ತಟ್ಟಿದೆ. ರಸ್ತೆಗಳು ಬಂದ್ ಆಗಿದ್ರಿಂದ ಹಿಂದೆನೂ ಹೋಗೋದಕ್ಕಾಗ್ತಿಲ್ಲ, ಮುಂದೆನೂ ಬರೋದಕ್ಕಾಗ್ತಿಲ್ಲ. ಅಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಗಮನಿಸ್ತಾ ಇದ್ದೀರಿ ಮಗು ಜೊತೆ ಎಲ್ಲೋ ಹೋಗಿದ್ರು ಅನ್ಸುತ್ತೆ ದಂಪತಿ. ಈ ಒಂದು ಪ್ರತಿಭಟನೆಯಲ್ಲಿ ಸಿಲುಕೊಂಡಿದ್ದಾರೆ. ಇವರೊಬ್ಬರ ಪಾಡ್ ಮಾತ್ರ ಅಲ್ಲ, ಅನೇಕ ಮಂದಿ ವಾಹನ ಸವಾರರು ಇದೇ ರೀತಿಯಾಗಿ
ಪ್ರತಿಭಟನೆಯ ಬಿಸಿಯನ್ನ ಅನುಭವಿಸಬೇಕಾದಂತಹ ಸ್ಥಿತಿ ಫ್ರೀಡಂ ಪಾರ್ಕ್ನ ಸುತ್ತಮುತ್ತ ನಿರ್ಮಾಣ ಆಗಿದೆ. ಆ ಬ್ಯಾರಿಕೇಡ್ಗಳನ್ನು ಅಳವಡಿಸಲಾಗಿತ್ತು. ಆ ಬ್ಯಾರಿಕೇಡ್ಗಳನ್ನು ತಳ್ಳಿ ಬೀಳಿಸಿದ್ದಾರೆ ಪ್ರತಿಭಟನಾಕಾರರು. ಶಾಂತಿಯುತವಾಗಿ ನಡಿಬೇಕಿದ್ದಂತಹ ಪ್ರತಿಭಟನೆ ಇದೀಗ ಹಿಂಸಾತ್ಮಕ ರೂಪವನ್ನು ಪಡೆದುಕೊಳ್ತಾ ಅನ್ನೋ ಆತಂಕ ಮನೆ ಮಾಡಿದೆ. ಟ್ರಾಫಿಕ್ ಜಾಮ್ನಲ್ಲಿ ಆಂಬ್ಯುಲೆನ್ಸ್ ಸಿಲುಕಿ ಒದ್ದಾಟ. ಫ್ರೀಡಂ ಪಾರ್ಕ್ ಬಳಿ ವಾಹನಗಳು ಸಾಲುಗಟ್ಟಿ ನಿಂತಿವೆ. ಟ್ರಾಫಿಕ್ ನಡುವೆ ಆಂಬ್ಯುಲೆನ್ಸ್ ಸಿಲುಕೊಂಡಿದೆ. ಏನು ಎಮರ್ಜೆನ್ಸಿ ಇತ್ತು ಏನು? ಒಂದು ವೇಳೆ ಎಮರ್ಜೆನ್ಸಿ ಇದ್ರೆ ಬಹಳ ಕಷ್ಟ. ಇಂತಹ ಸಂದರ್ಭದಲ್ಲಿ ಗಮನಿಸ್ತಾ ಇದ್ರೆ ಆಂಬ್ಯುಲೆನ್ಸ್ ಯಾವ ರೀತಿಯಾಗಿ ಸಿಲುಕೊಂಡಿದೆ ಅಂತ ಹೇಳಿ. ಇಲ್ಲಿ ವಾಹನಗಳು ಮೂವ್ ಆಗಬೇಕು ಅಂದರೆ ಪ್ರತಿಭಟನಾ ನಿರತರು ತಕ್ಕ ಮಟ್ಟಿಗೆ ಪ್ರತಿಭಟನೆಯ ಸ್ವರೂಪವನ್ನು ಕಮ್ಮಿ ಮಾಡಬೇಕು. ವಾಹನಗಳು ಮುಂದೆ ಸಾಗೋದಕ್ಕೆ ಅನುವು ಮಾಡಿಕೊಡ್ಬೇಕು. ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಆಗುತ್ತೆ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ. ಈಗಾಗಲೇ ಪೊಲೀಸರನ್ನ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಪ್ರತಿಭಟನಾಕಾರರನ್ನ ಸಮಾಧಾನ ಪಡಿಸುವಂತಹ ಕೆಲಸ ಆಗ್ತಿದೆ. ವಾಹನಗಳಿಗೆ ಹೋಗೋದಕ್ಕೆ ಜಾಗ ಮಾಡಿಕೊಡ್ತಿದ್ದಾರೆ ಅಂತ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಸನ್ನ ಹಾಗೆಯೇ ಹರೀಶ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಹರೀಶ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಹರೀಶ್, ಗಮನಿಸ್ತಾ ಇದ್ದೀವಿ ಪ್ರತಿಭಟನೆ ಕ್ಷಣ ಕ್ಷಣಕ್ಕೂ ಕೂಡ ತೀವ್ರ ಸ್ವರೂಪವನ್ನು ಪಡೆದುಕೊಳ್ತಾ ಇದೆ. ಈ ಒಂದು ಸ್ವರೂಪ ಇದೆಯಲ್ಲ, ಇದರಿಂದಾಗಿ ಯಾರೆಲ್ಲರಿಗೆ ಯಾವ ರೀತಿಯಾಗಿ ಎಫೆಕ್ಟ್ ಆಗ್ತಾ ಇದೆ ಅಂತ ಹೇಳಿ, ಇದು ಮತ್ತಷ್ಟು ಹೆಚ್ಚಾಗುತ್ತಾ ಅಥವಾ ಪೊಲೀಸರು ಮನವೊಲಿಸಿ ಅವರನ್ನ ಹಾಗೇನೆ ಪರಿಸ್ಥಿತಿಯನ್ನು ತಹಬದಿಗೆ ತರುವಂತಹ ಲಕ್ಷಣಗಳೇನಾದರೂ ಕಾಣಸಿಗ್ತಿದೆಯಾ ಅಂತ ಹರೀಶ್ ಅಲ್ಲಿ? ಹೌದು ಮಧುಶ್ರೀ, ಪ್ರತಿಭಟನಾಕಾರರ ಮನವೊಲಿಸುವ ಪ್ರಯತ್ನವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ನಾನೀಗ ಫ್ರೀಡಂ ಪಾರ್ಕ್ನ ಎದುರುಗಡೆ ಇರತಕ್ಕಂತಹ ಪ್ರಮುಖ ರಸ್ತೆಯಲ್ಲಿದ್ದೇನೆ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರತಿಭಟನಾಕಾರರು ವಿಧಾನಸೌಧದ ಕಡೆಗೆ ಹೊರಟಿದ್ರು. ಅಲ್ಲಿ ಪೊಲೀಸರು ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನು ಹಾಕಿ ರಸ್ತೆಯ ಮಧ್ಯದಲ್ಲೇ ತಡೆದಿರುವಂತಹದ್ದು. ಪ್ರತಿಭಟನಾಕಾರರು ಇಲ್ಲೇ ಕುಳಿತು ಈಗ ಧರಣಿಯನ್ನ ಮಾಡ್ತಾ ಇದ್ದಾರೆ. ವಿಧಾನಸೌಧಕ್ಕೆ ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇವರ ಮನವಿಯನ್ನ ಆಲಿಸಲಿಕ್ಕೆ ರಾಮಲಿಂಗಾರೆಡ್ಡಿ ಅವರು ಸ್ಥಳಕ್ಕೆ ಬಂದ್ರು. ಆಕ್ರೋಶ ಹೆಚ್ಚಾಗ್ತಿದ್ದಾಗೆ ರಾಮಲಿಂಗಾರೆಡ್ಡಿ ಅವರು ಕೂಡ ವಾಪಸ್ ತೆರಳಿದ್ದಾರೆ. ಬಹು ಮುಖ್ಯವಾಗಿ ಈ ಪ್ರತಿಭಟನೆ ನೇತೃತ್ವವನ್ನು ವಹಿಸಿದಂತಹ ಪಿ ರಾಜು ಅವರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ವಶಕ್ಕೆ ಪಡೆದವರನ್ನ ಚಾಮರಾಜಪೇಟೆ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ. ಈಗ ಪ್ರತಿಭಟನಾಕಾರರ ಮನವೊಲಿಸಬೇಕು ಅಂತಂದ್ರೆ ಪಿ ರಾಜು ಅವರನ್ನ ಇಲ್ಲಿ ಕರೆದುಕೊಂಡು ಬರಬೇಕು ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಚರ್ಚೆಗಳು ನಡೀತಾ ಇದೆ. ಪೊಲೀಸ್ ಹಿರಿಯ ಅಧಿಕಾರಿಗಳು ಕೂಡ ಪಿ ರಾಜು ಅವರನ್ನ ಇಲ್ಲಿಗೆ ಕರೆದುಕೊಂಡು ಬಂದು ಪ್ರತಿಭಟನಾಕಾರರ ಮನವೊಲಿಸಿ ಅವ್ರನ್ನ ವಾಪಸ್ ಕರೆದುಕೊಂಡು ಹೋಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ಆಗ್ತಿದೆ. ಬಹು ಮುಖ್ಯವಾಗಿ ಎಸ್ಸಿ ಸಮುದಾಯದಲ್ಲಿ ಒಳ ಮೀಸಲಾತಿಯನ್ನ ಈಗ ರಾಜ್ಯ ಸರ್ಕಾರ ಘೋಷಣೆಯನ್ನ ಮಾಡಿದೆ. ಇಲ್ಲಿ ಕೊರಚ, ಕೊರಮ, ಬೋವಿ, ಲಂಬಾಣಿ ಸಮುದಾಯ, ಮುಖ್ಯವಾಗಿ ಕೊಲಂಬೋ ಸಮುದಾಯಗಳು ಅಂತ ಏನ್ ಕರೆಸ್ಕೊಳ್ತವೆ, ಈ ಸಮುದಾಯಗಳಿಗೆ 5% ಮೀಸಲಾತಿಯನ್ನ ಈಗ ಸರ್ಕಾರ ಘೋಷಣೆ ಮಾಡಿದೆ. ಈ ಸಮುದಾಯಗಳ ಜೊತೆಗೆ ಅಲಮಾರಿ ಸಮುದಾಯಗಳನ್ನು ಕೂಡ ಸೇರಿಸಿರುವಂತಹದ್ದು. ಇದು ಈಗ ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥದ್ದು. ಇನ್ನೂ ಮೀಸಲಾತಿ ಹೆಚ್ಚಿನ ಪ್ರಮಾಣದಲ್ಲಿ ಬೇಕು, 5% ಮೀಸಲಾತಿ ಸಾಲೋದಿಲ್ಲ ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ಈ 4 ಸಮುದಾಯಗಳೀಗ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹದ್ದು. ಹೆಚ್ಚಿನದಾಗಿ ಲಂಬಾಣಿ ಸಮುದಾಯದ ಯುವಕರು ಇಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗಿರುವಂತಹದ್ದು. ವಿಜೇಂದ್ರ ಅವರು ಕೂಡ ಸ್ಥಳಕ್ಕೆ ಬಂದು ಭಾಷಣವನ್ನ ಕೂಡ ಮಾಡಿದ್ರು. ಯಡಿಯೂರಪ್ಪ ಸರ್ಕಾರದಲ್ಲಿ ಈ ರೀತಿಯಾದಂತ ಆಗಿರಲಿಲ್ಲ. ಸಿದ್ದರಾಮಯ್ಯ ಅವರ ಸರ್ಕಾರ ಈ 4 ಸಮುದಾಯಗಳಿಗೆ ಅನ್ಯಾಯವನ್ನ ಮಾಡಿದೆ ಅನ್ನುವಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈಗ ಯುವಕರು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತಹದ್ದು. ಲಂಬಾಣಿ, ಬಂಜಾರ ಸಮುದಾಯದ ಯುವಕರು ಇಲ್ಲಿ ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ಸ್ಥಳಕ್ಕೆ ಸರ್ಕಾರದ ಪ್ರತಿನಿಧಿಗಳಿಗೆ ಆಗಮಿಸಿ ತಮ್ಮ ಅಹವಾಲನ್ನ ಸ್ವೀಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸಂಪೂರ್ಣವಾಗಿ ರಸ್ತೆ ಬಂದ್ ಆಗಿರುವಂತಹದ್ದು. ಪ್ರತಿಭಟನಾಕಾರರಿಗೆ ಪಕ್ಕದ ರಸ್ತೆಯಲ್ಲಿ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ರು. ಆದ್ರೆ ಪಕ್ಕದ ರಸ್ತೆಯಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರಿಂದ ಎಲ್ಲಾ ಪ್ರತಿಭಟನಾಕಾರರು ಈ ಕಡೆ ರಸ್ತೆಗೆ ಜಂಪ್ ಮಾಡಿ ಈ ಒಂದು ರಸ್ತೆಯನ್ನು ಕೂಡ ಬ್ಲಾಕ್ ಮಾಡಿದ್ರು. ವಾಹನ ಸವಾರರು ಕೂಡ ಸಾಕಷ್ಟು ಹರಸಾಹಸವನ್ನು ಪಟ್ಟರು. ಈಗ ಸಂಪೂರ್ಣ ಫ್ರೀಡಂ ಪಾರ್ಕ್ ನ ಮುಂದಿರ್ತಕ್ಕಂಥ ಸಂಪೂರ್ಣ ಈ ರಸ್ತೆ ಬಂದ್ ಆಗಿರುವಂತಹದ್ದು. ಇನ್ನ ಪೊಲೀಸರು ಕೂಡ ಮನವೊಲಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕೆಲವು ಕಡೆ ಪೊಲೀಸರು ಲಾಠಿಯನ್ನ ಬೀಸುವಂತಹ ಕೂಡ ಪರಿಸ್ಥಿತಿ ಎದುರಾಯಿತು. ಮತ್ತೆ ಒಂದಷ್ಟು ಯುವಕರು ಪ್ರತಿಭಟನಾಕಾರರು ಬ್ಯಾರಿಕೇಡ್ಗಳನ್ನ ಎತ್ತಿ ತಳ್ಳಿ ಹಾಕಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಪೊಲೀಸರು ಯಾರಿಗೊಬ್ಬರಿಗೆ ಹೊಡೆದ್ರು ಅನ್ನುವಂತ ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಆಕ್ರೋಶವನ್ನ ಇಲ್ಲಿನ ಪ್ರತಿಭಟನಾಕಾರರು ವ್ಯಕ್ತಪಡಿಸಿರುವಂತಹದ್ದು. ಮುಖ್ಯವಾಗಿ ಸರ್ಕಾರದ ಪ್ರತಿನಿಧಿಗಳು ಇಲ್ಲಿಗೆ ಬರಬೇಕು, ಮತ್ತೆ ಅಹವಾಲನ್ನ ಸ್ವೀಕರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಮನವಿಯನ್ನು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ ಅಂತಂದ್ರೆ ವಿಧಾನಸೌಧಕ್ಕೆ ನಾವೇ ಹೋಗ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಇಲ್ಲಿನ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇರುವಂತಹದ್ದು. ಮಧುಶ್ರೀ, ಹಾಗೆ ಸಂಪರ್ಕದಲ್ಲಿರಿ ಹರೀಶ್. ಪ್ರಸನ್ನ ಮಾಹಿತಿಯನ್ನ ಪಡಿತೀನಿ. ಇನ್ನು ಪ್ರತಿಭಟನೆ ಯಾವ ರೀತಿಯಾಗಿ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ. ಅದರಲ್ಲೂ ಕೂಡ ಪ್ರತಿಭಟನಾ ನಿರತರ ಪೈಕಿ ಕೆಲವು ಮಂದಿ ಅಸ್ವಸ್ಥಗೊಂಡಿದ್ದಾರೆ.